ಸ್ನೇಹಿತರೆ, IAS ಅಧಿಕಾರಿ ಒಬ್ಬರ ಕನ್ನಡ ಸಾಹಿತ್ಯದ ಉತ್ತರವನ್ನು ಚರ್ಚೆ ಮಾಡೋಣ. ಸೊ ಈ ಪ್ರಶ್ನೆ ನೋಡ್ಬೋದು, ಒಡ್ಡರಾಧನೆ ಜೈನ ತತ್ವಗಳು ಮೂಡಿ ಬಂದಿರುವುದನ್ನು ನಿಮಗಿಟ್ಟಿರುವ ಪಠ್ಯದ ಆಧಾರದ ಮೇಲೆ ಸ್ಪಷ್ಟಪಡಿಸಿ ಅಂತ ಇದೆ. ಸೊ ಒಡ್ಡರಾಧನೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಬರೀ ಒಡ್ಡರಾಧನೆ ಅಂತ ಕೇಳಿಲ್ಲ, ಜೊತೆಯಲ್ಲಿ ನಿಮಗಿಟ್ಟಿರುವ ಪಠ್ಯದ ಆಧಾರದ ಮೇಲೆ ಜೈನ ತತ್ವಗಳು, ಜೈನ ಧಾರ್ಮಿಕ ಅಂಶಗಳು ಮೂಡಿ ಬಂದಿರುವುದ ಬಗ್ಗೆ ನಾವು ಸ್ಪಷ್ಟಪಡಿಸಬೇಕಂತ ಪ್ರಶ್ನೆ ಇದೆ. ಸೊ ಇವರು ಪೀಠಿಕೆಯನ್ನು ಯಾವ ರೀತಿ ಪ್ರಾರಂಭ ಮಾಡಿದ್ದಾರೆ ಅಂತ ನೋಡಬಹುದು. ಒಡ್ಡರಾಧನೆ ಶಿವಕೋಟ್ಯಾಚಾರ್ಯ ವಿರಚಿತ ಕನ್ನಡದ ಮೊದಲ ಉಪಲಬ್ಧ ಗದ್ಯಾಕೃತಿ. ಈ ಕೃತಿಯು 4 ಉಪಸರ್ಗಗಳು, ಹಸಿವು, ದಾಹ ಮುಂತಾದ 22 ಪರೀಕ್ಷೆಗಳನ್ನು ಗೆದ್ದು ಸಮ್ಯಕ್ ಜ್ಞಾನ, ದರ್ಶನ, ಚಾರಿತ್ರ್ಯ ಎಂಬ ರತ್ನತ್ರಯಗಳನ್ನು ಸಾಧಿಸಿದ 19 ಮಹನೀಯರ ಕಥೆಗಳನ್ನು ಒಳಗೊಂಡಿರುವ ಕಥಾಗುಚ್ಛ. ಇಲ್ಲಿ ಮುಖ್ಯ ಉದ್ದೇಶ ಜೈನ ಧರ್ಮ ಪ್ರತಿಪಾದನೆಯಾದರೂ ಅಲ್ಲಿರುವ ಕಥೆ, ಉಪಕಥೆ, ಮರಿಕಥೆಗಳು ತಮ್ಮ ಸ್ವಾರಸ್ಯದಿಂದ ಗಮನ ಸೆಳೆಯುತ್ತವೆ. ಓಕೆ, ಸೊ ಪ್ರಶ್ನೆಯ ಬೇಡಿಕೆ ಏನಿದೆ ಅದರಂತೆ ಪೂರಕವಾಗಿ ಇವರು ಪೀಠಿಕೆಯನ್ನು ರಚನೆ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಪೀಠಿಕೆ ಯಾವ ರೀತಿ ಇರಬೇಕನ್ನೋ ಎಲ್ಲ ಅಂಶಗಳು ಇದರಲ್ಲಿದೆ. ಓಕೆ, ಒಡ್ಡರಾಧನೆ ಬಂದಿದೆ, ಅದನ್ನು ಯಾರು ಬರೆದಿದ್ದಾರೆ ಅನ್ನೋದು ಕೂಡ ಇದೆ. ಆಮೇಲೆ ಒಡ್ಡರಾಧನೆಯಲ್ಲಿರೋ ಒಟ್ಟು 19 ಕಥೆಗಳು ಅಂತಿದೆ, ಅದು ಯಾರ ಕಥೆಗಳು ಅನ್ನೋದು ಕೂಡ ಅವ್ರು ಸೇರಿಸಿದ್ದಾರೆ. ಜೊತೆಯಲ್ಲಿ ಆ ಮೂಲ ಕಥೆಗಳ ಮುಖ್ಯವಾದ ಉದ್ದೇಶ ಏನೆಂಬುದನ್ನು ಕೂಡ ಅವರು ಪೀಠಿಕೆಯಲ್ಲಿ ತಂದಿದ್ದಾರೆ. ಓಕೆ, ನೋಡ್ಬೋದು ಇಲ್ಲಿ ಉಪಸರ್ಗಗಳ ಬಗ್ಗೆ ಇದೆ, ರತ್ನತ್ರಯಗಳ ಬಗ್ಗೆ ಇದೆ, ಜೊತೆಯಲ್ಲಿ ಇದು 19 ಮಹನೀಯರ ಕಥೆಗಳ ಕಥಾಗುಚ್ಛ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಕೇವಲ ಇದು ಧಾರ್ಮಿಕ ಅಂಶ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಅಂಶಗಳನ್ನು ಕೂಡ ಇಲ್ಲಿ ಕೊನೆಯಲ್ಲಿ ತಂದಿದ್ದಾರೆ. ಕಥೆ, ಉಪಕಥೆ, ಮರಿಕಥೆಗಳು. ಸೊ ಉಪಕಥೆ, ಮರಿಕಥೆಗಳು ನಮ್ಗೆ ಗೊತ್ತಾಗೋದು ಏನಂತ ಹೇಳಿದ್ರೆ ಅಲ್ಲಿರುವಂಥ ಜನಜೀವನ, ಅಲ್ಲಿರುವಂಥ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಅವರ ಆಚಾರ ವಿಚಾರಗಳು. ಸೊ ಈ ಎಲ್ಲ ಸಾಂಸ್ಕೃತಿಕ ಅಂಶಗಳನ್ನು ಕೂಡ ಇಲ್ಲಿ ಪೀಠಿಕೆಯಲ್ಲಿ ಇವರು ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿ ಒಂದು ಒಳ್ಳೆ ಪೀಠಿಕೆ ಹಾಕಿದ್ರೆ ನಮಗೆ ಒಳ್ಳೆ ಅಂಕಗಳು ಬರುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಓಕೆ, ಸೊ ಮುಂದೆ ನೋಡೋಣ ಬಾಡಿ ಪಾರ್ಟಲ್ ಅವರು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಬಟ್ ಇನ್ನೊಂದು ಅಬ್ಸರ್ವೇಷನ್ ಏನಂತ ಹೇಳಿದ್ರೆ, ಪೀಠಿಕೆಯಲ್ಲಿ ಇವರು ನಮಗಿಟ್ಟಿರುವ ಪಠ್ಯದ ಇಟ್ಟಿರುವಂಥ 2 ಕಥೆಗಳ ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಅದನ್ನು ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ನಾವು ವ್ಯಾಲ್ಯೂಡೇಷನ್ ಆಗಿ ಸೇರಿಸ್ಕೋಬೋದು. ಏನಂತ ಹೇಳಿದ್ರೆ, ನಮಗಿಟ್ಟಿರುವ ಸುಕುಮಾರ ಸ್ವಾಮಿ ಮತ್ತು ವಿದ್ಯುಚ್ಛೂರ ಋಷಿಯ ಕಥೆಗಳನ್ನು ನಾವು ಇಲ್ಲಿ ಪೀಠಿಕೆಯಲ್ಲಿ ತರಬೇಕು. ಅದನ್ನು ತರ್ಕೊಂಡಾಗ ನಮಗೆ ಇನ್ನೂ ಕೂಡ ಸಮರ್ಪಕವಾದಂತಹ ಪೀಠಿಕೆ ಆಗುತ್ತೆ ಅದು. ಮುಂದೆ ಜೈನ ಧರ್ಮದ ಮೂಲ ತತ್ವ ಮತ್ತೆ ರತ್ನತ್ರಯಗಳ ಬಗ್ಗೆ ಹೇಳಿದ್ದಾರೆ. ಸೊ ಇದು ಆ್ಯಕ್ಚುಲಿ ಇಲ್ಲಿ ಅಷ್ಟೊಂದು ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ಆಲ್ರೆಡಿ ಪೀಠಿಕೆಯಲ್ಲಿ ಅದ್ರ ಬಗ್ಗೆ ವಿವರಿಸಿದಾಗ ಇನ್ನೊಂದು ಸಲ ಮತ್ತೆ ನಾವು ಪುನರ್ಬಳಕೆ ಅಥವಾ ರಿಪೀಟ್ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ಇದು ಬಿಟ್ಟು ಇನ್ನೂ ಹಲವಾರು ಅಂಶಗಳಿದ್ದಾವೆ, ಅದನ್ನು ನಾವು ಸೇರಿಸ್ಕೊಳ್ಬೋದು ಇಲ್ಲಿ. ಓಕೆ, ಸೊ ಮುಂದಿನ ಸ್ಟಾರ್ಟ್ ಮಾಡೋಣ ನಾವು. ಸುಕುಮಾರ ಸ್ವಾಮಿ ಕಥೆಯಲ್ಲಿ ಸೂರ್ಯಮಿತ್ರನು ಜ್ಯೋತಿಷ ಕಲಿಯಲೆಂದು ಋಷಿಯ ಬಳಿ ಹೋಗಿ ಅವನ ಆದೇಶದಂತೆ ಒಂದೊಂದೇ ಜ್ಞಾನವನ್ನು ಅಧ್ಯಯನ ಮಾಡುತ್ತಾನೆ. ಒಡ್ಡರಾಧನೆಯ ಕೃತಿಯಲ್ಲಿ ನಮ್ಗೆ ಗೊತ್ತೇ ಇದೆ, ಸುಕುಮಾರ ಸ್ವಾಮಿ ಕಥೆಯಲ್ಲಿ ಸೂರ್ಯಮಿತ್ರ ಉಂಗುರದ ಪ್ರಸಂಗ ಅಂತಲೇ ಬರುತ್ತೆ. ಅವನು ಉಂಗುರ ಕಳೆದುಕೊಂಡು ಹೋದಾಗ ಅವನು ಅಲ್ಲೇ ಇರುವಂತಹ ಒಬ್ಬ ಮುನಿ, ಒಬ್ಬ ಸನ್ಯಾಸಿ ಸುಧಾಮಾಚಾರ್ಯರಂತ ಇರ್ತಾರೆ, ಆಚಾರ್ಯರ ಹತ್ರ ಕೇಳಿದಾಗ ಇವನು ಕೇಳೋಕ್ಕಿಂತ ಮುಂಚೆ ಅವರು ಹೇಳಿರ್ತಾರೆ, ಮಹಾರಾಜರು ಕೊಟ್ಟಿರೋಂಥ ಉಂಗುರವನ್ನು ನಿನ್ಗೆ ಜೋಪಾನವಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲವೇ ಅಂತ ಕೇಳ್ತಾರೆ. ಸೊ ಅವನಿಗೆ ಗೊತ್ತಾಗ್ಬಿಟ್ಬಿಡುತ್ತೆ, ನಾನು ಏನನ್ನೂ ಹೇಳದೆ ಅವರಿಗೆ ಹೇಗೆ ಗೊತ್ತಾಯಿತು, ಇದೊಂದು ಅವಧಿ ಜ್ಞಾನ, ಇದು ನಾನು ಕಲೀಲೇಬೇಕು ಅಂತ ಕಪಟ ನಮ್ರತೆಯಿಂದ, ಸೊ ಒಂದು ಸುಳ್ಳು ಹೇಳ್ಕೊಂಡು ಮೋಸದಿಂದ ತಾನು ವಿದ್ಯೆಯನ್ನು ಕಲಿಬೇಕನ್ನೋ ಆಸೆಯಿಂದ ಸೂರ್ಯಮಿತ್ರಾಚಾರ ಅವ್ರ ಹತ್ರ ಹೋಗ್ತಾನೆ. ಆ ಸಂದರ್ಭದ ಬಗ್ಗೆ ವಿವರಣೆ ಇವರು ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನೇನು ಕಲಿತಾರೆ ಅಂತ, ಪಂಚಾಮೃತಗಳಾದ ಅಹಿಂಸೆ, ಸತ್ಯ, ಅಪರಿಗ್ರಹ, ಆಸ್ಥೇಯ, ಬ್ರಹ್ಮಚಾರವನ್ನು ಪಾಲಿಸುತ್ತಾನೆ. ಗುರುವಿನ ತಪಸ್ಸಿಗೆ ಪಶ್ಚಾತ್ತಾಪ ಮಾಡಿಕೊಳ್ಳುವ ವ್ರತವನ್ನು ಪೂರೈಸುತ್ತಾನೆ. ಋಷಿಯು ಹೇಳಿದಂತೆ ಚರಣ ಗ್ರಂಥ, ಲೋಗಾಣಿ, ಸಂಗಾಣಿ ಗ್ರಂಥಗಳ ಅಧ್ಯಯನ ಮಾಡುತ್ತಾನೆ. ಇಲ್ಲಿರುವ ಸ್ವಾರಸ್ಯವೆಂದರೆ ಋಷಿಯು ಅವನಿಗೆ ಜ್ಯೋತಿಷ್ಯ ವಿದ್ಯೆ ಕಲಿಸುವ ನೆಪದಲ್ಲಿ ಹಂತ ಹಂತವಾಗಿ ಅವನನ್ನು ಜೈನ ತತ್ವಗಳೆಡೆಗೆ ಆಕರ್ಷಿಸುವುದು. ಸೊ ಸೂರ್ಯಮಿತ್ರನ ಮುಖ್ಯವಾದ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಆ ಆಚಾರ್ಯರಲ್ಲಿರುವಂತಹ ಆ ಜ್ಯೋತಿಷ್ಯ ವಿದ್ಯೆಯನ್ನು ಕಲಿಬೇಕು ಅನ್ನೋದಷ್ಟೇ ಅವನ ಮುಖ್ಯವಾದ ಉದ್ದೇಶ ಆಗುತ್ತೆ. ಆದರೆ ಜೈನ ಧಾರ್ಮಿಕ ಗ್ರಂಥಗಳನ್ನು ಓದ್ತಾ ಆ ಆಚಾರ ವಿಚಾರವನ್ನು ತಿಳಿದುಕೊಳ್ಳುತ್ತಾ ಅವನ ಮನಸ್ಸಿನಲ್ಲಿ ಅವನಿಗೆ ಗೊತ್ತಿಲ್ಲದೇ ಜೈನ ಧರ್ಮಕ್ಕೆ ಮಾರು ಹೋಗ್ತಾ ಇರ್ತಾನೆ. ಸೊ ಮನಸ್ಸೆಲ್ಲ ಹಗುರಾಗ್ತಾ ಹೋಗ್ತಾ ಇರುತ್ತೆ. ಸೊ ತಾನು ಕಪಟದಿಂದ ಕಲಿತಾ ಇದ್ದಾನಂತೆ ಅವನಿಗೆ ಪ್ರಾಯಶ್ಚಿತ ಆಗಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಪಶ್ಚಾತ್ತಾಪ ಕೂಡ ಇಲ್ಲಿ ಪ್ರಾರಂಭವಾಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಮುಂದೆ ಜೈನ ಧರ್ಮದ ಇನ್ನೊಂದು ಮುಖ್ಯ ತತ್ವ
ಕರ್ಮಾಧಾರಿತ ಭಾವಾವಳಿ. ಸೊ ಭಾವಾವಳಿಗಳ ಬಗ್ಗೆ ನಮಗೆ ಗೊತ್ತೇ ಇದೆ, ಜೈನ ಧಾರ್ಮಿಕ ಅಂಶಗಳಲ್ಲಿ ಭಾವಾವಳಿಗಳು ತುಂಬ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಯಾಕಂತ ಹೇಳಿದ್ರೆ ಪಾಪ ಕರ್ಮ ಅಲ್ಲಿ ಎಲ್ಲದಕ್ಕೂ ಶಿಕ್ಷೆ ಕೂಡ ಇದೆ. ಆ ಶಿಕ್ಷೆಯಿಂದ ಕೂಡ ಪರಿಹಾರ ಇದೆ. ಆ ಪರಿಹಾರವೇ ಭಾವಾವಳಿಗಳು ಅಂತ ನಾವು ಹೇಳ್ಬೋದು. ಸೊ ಜನ್ಮದಿಂದ ಜನ್ಮಾಂತರವಾಗಿ ಅದನ್ನು ಕಮ್ಮಿ ಮಾಡ್ಕೊಂಡು ಹೋಗ್ಬಿಟ್ಟು ಕೊನೆಯಲ್ಲಿ ಮೋಕ್ಷ ಕೂಡ ಪಡೆಯುವಂಥ ಸಾಧ್ಯತೆ ಈ ಜೈನ ಧಾರ್ಮಿಕ ಅಂಶಗಳಲ್ಲಿದೆ. ಸೊ ಆ ಅಂಶಗಳು ಕೂಡ ನಾವು ಸುಕುಮಾರ ಸ್ವಾಮಿ ಕಥೆಯಲ್ಲಿ ನೋಡಬಹುದು. ಅದಕ್ಕೆ ಇವರು ಉದಾಹರಣೆಯು ಕೊಟ್ಟಿದ್ದಾರೆ. ಮುಂದೆ ಇದನ್ನು ವಾಯುಭೂತಿಯು ಸೂರ್ಯಮಿತ್ರ ಹಾಗೂ ಅತ್ತಿಗೆಯನ್ನು ನಿಂದಿಸಿ ಹೆಣ್ಗತ್ತೆ, ಹಂದಿ, ಹೆಣ್ಣಾಯಿ, ಮಾದಿಗಳ ಮನೆಯ ಕುರುಡಿಯಾಗಿ ಕೊನೆಗೆ ನಾಗಶ್ರೀಯಾಗಿ ಹುಡ್ತಾಳೆ ಇವಳು. ಓಕೆ, ಈ ವೃತ್ತಾಂತವನ್ನು 3-4 ಬಾರಿ ನಾವು ಪುನರ್ವರ್ತಿಸಬಹುದು. ಅಂದರೆ ಅಲ್ಲಿ ತುಂಬ ಸಲ ರಿಪೀಟ್ ಆಗಿದೆ. ಈ ಭಾವಾವಳಿಗಳ ಬಗ್ಗೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ನಾವು ಬೇರೆ ಕಾವ್ಯಗಳು ಕನಸು ನೋಡಬಹುದು. ಇವನ್ ಜನ್ನನ ಯಶೋಧರ ಚರಿತ್ರೆಯಲ್ಲಿ ಕೂಡ ನೋಡ್ತೀವಿ, ಭಾವಾವಳಿ ಬಗ್ಗೆ ಇದೆ. ಆಮೇಲೆ ಪಂಪನ ಆದಿಪುರಾಣದಲ್ಲೂ ಕೂಡ ನಾವು ಭಾವಾವಳಿ ಬಗ್ಗೆ ಉಲ್ಲೇಖವಿದೆ. ಸೊ ಜೈನ ಮುನಿಗಳನ್ನು ನಿಂದಿಸಿದರೆ ಭೀಕರ ಪರಿಣಾಮವನ್ನು ಮನಗಾಣಿಸಲು ಈ ತಂತ್ರವನ್ನು ಪ್ರಯೋಗಿಸಿರಬಹುದು ಅಂತ ಹೇಳ್ತಾರೆ ಇವರು. ಸೊ ಇದಕ್ಕೋಸ್ಕರ ಅವರು ಭಾವಾವಳಿಗಳ ಬಗ್ಗೆ ಇರ್ಬೋದು ಅಥವಾ ಉಪಸರ್ಗಗಳು ಇರ್ಬೋದು. ಸೊ ನಾವು ಗೌರವದಿಂದ ಕಾಣಬೇಕು, ಹಿರಿಯರನ್ನು ಗೌರವದಿಂದ ಕಾಣಬೇಕು, ಮಹಿಳೆಯರನ್ನು ಗೌರವದಿಂದ ಕಾಣಬೇಕು ಎಂಬ ಧಾರ್ಮಿಕ ಅಥವಾ ಧರ್ಮದ ನಡೆಯನ್ನು ಸಹ ಜೈನ ಧರ್ಮ ಎತ್ತಿ ಹಿಡಿಯುತ್ತೆ ಎಂಬುದು ಇದೊಂದು ಉದಾಹರಣೆಗೆ ನೋಡಬಹುದು ಅಂತ ಹೇಳಿದ್ದಾರೆ. ಮುಂದೆ ನಾಗಶ್ರೀಯಾಗಿ ಅವಳು ಕೈಗೊಳ್ಳುವ ಪಂಚಾಣವೃತಗಳು. ಕೊನೆಗೆ ವಾಯುಭೂತಿ ಇದನ್ನಲ್ಲ, ಭಾವಾವಳಿಗಳಾದ ನಂತರ ಕೊನೆಗೆ ನಾಗಶ್ರೀಯಾಗಿ ಸೋಮಶರ್ಮ ಬ್ರಾಹ್ಮಣ ಮನೆಯಲ್ಲಿ ಜನ್ಮ ತಾಳೋದು. ಸೊ ಅಲ್ಲಿ ಅವಾಗ ಸೂರ್ಯಮಿತ್ರರು ಅವಳಿಗೆ ಪಂಚಾಣವೃತಗಳನ್ನು ಬೋಧನೆ ಮಾಡ್ತಾರೆ, ಅದನ್ನು ಸ್ವೀಕಾರ ಮಾಡಿರ್ತಾಳೆ. ಆದರೆ ಅವರ ತಂದೆ ಸೋಮಶರ್ಮ ಅದನ್ನು ಒಪ್ಪುವುದಿಲ್ಲ. ತಾವು ಬ್ರಾಹ್ಮಣರು, ತಾವು ಶ್ರೇಷ್ಠರು, ನಾವೇ ಶ್ರೇಷ್ಠರು, ನಮಗೆ ಇನ್ನೊಬ್ಬರು ನಮಗೆ ಪೂರೈಸುವುದೇ, ಇನ್ನೊಬ್ಬರು ನಮಗೆ ವ್ರತಗಳನ್ನು ಕೊಡುವುದಾ, ಇದು ಮಹಾ ಅನ್ಯಾಯ ಅಂತ ಅವ್ನು ಹೇಳ್ತಾ ಇರ್ತಾನೆ. ಸೊ ಅದನ್ನು ವಾಪಸ್ ಕೊಡಬೇಕು, ಬಾ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಉಪಕಥೆಗಳು ಬರುತ್ತವೆ. ಸೊ ಒಂದೊಂದು ಉಪಕಥೆಗಳು ಕೂಡ ಇಲ್ಲಿ ಪಂಚಾಣವೃತಗಳ ಮಹತ್ವವನ್ನು ತಿಳಿಸುವಂಥದ್ದು. ಸೊ ಅದರ ಕುರಿತು ಇಲ್ಲಿ ಬರೆದಿದ್ದಾರೆ. ಮುಂದೆ ಭೋಗದ ತುತ್ತ ತುದಿಯಲ್ಲೇ ವೈರಾಗ್ಯ ಆಗುವುದು ಎನ್ನುವುದು ಜೈನ ಧರ್ಮದ ಮಹತ್ವದ ತತ್ವ. ಸೊ ಇಲ್ಲೊಂದು ಇನ್ನೊಂದು ಭೋಗದ ತುತ್ತ ತುದಿಯಲ್ಲೇ ವೈರಾಗ್ಯ ಅಂತ ಬರುತ್ತೆ. ಸೊ ಇದು ನಾವು ಸುಕುಮಾರ ಸ್ವಾಮಿ ವೃತ್ತಾಂತದಲ್ಲಿ ನೋಡ್ತೀವಿ. ಕೇವಲ ತಾವರೆ ನೈದಿಲೆ ಸುವಾಸನೆ ಎಕ್ಕಿಯನ್ನು ಸೇವಿಸುವ ಮುತ್ತು ರತ್ನಗಳ ಬೆಳಕಿನಲ್ಲಿ ಮಾತ್ರ ಓಡಾಡುವವನು ಮುನಿಗಳ ಜೈನ ತತ್ವದ ಸಂದೇಶವನ್ನು ಕೇಳಿ ವೈರಾಗ್ಯವಾಗುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಭೋಗದ ತುದಿಯಲ್ಲಿ ವೈರಾಗ್ಯ ಅನ್ನೋದಕ್ಕೆ ಇವರು ಸುಕುಮಾರ ಸ್ವಾಮಿ ಕಥೆಯಲ್ಲಿ ಸೊ ಬರೆದಿರುವಂತಹ ಪದಗಳು, ಬಳಕೆ ಮಾಡಿರುವಂತಹ ಭಾಷೆ ಇದೆಯಲ್ಲ, ಸೊ ಇದು ತುಂಬ ಚೆನ್ನಾಗಿದೆ. ಈ ರೀತಿ ಇರಬೇಕು. ಓಕೆ, ಸುಕುಮಾರ ಸ್ವಾಮಿ ವೃತ್ತಾಂತದಲ್ಲಿ ನಾವು ಕಾಣಬಹುದು, ಕೇವಲ ತಾವರೆ ನೈದಿಲೆ ಸುವಾಸನೆ ಅಕ್ಕಿಯನ್ನು ಸೇವಿಸುವ ಮುತ್ತು ರತ್ನಗಳ ಬೆಳಕಿನಲ್ಲಿ ಮಾತ್ರ ಓಡಾಡುವವನು ಮುನಿಗಳು ಜೈನ ತತ್ವದ ಸಂದೇಶವನ್ನು ಕೇಳಿ ವೈರಾಗ್ಯ ಪಡುತ್ತಾನೆ. ಭೋಗದ ತುದಿಯಲ್ಲಿ ವೈರಾಗ್ಯ ಹೇಗಾಗ್ತಾನೆ ಅನ್ನೋದು ಈ ಒಂದು ಸಾಲದಲ್ಲೇ ನೋಡಬಹುದು ನಾವು. ಅದನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇವರು ಅಂತ. ತದನಂತರ ಎಷ್ಟೇ ಭೋಗವನ್ನು ಸವಿದರೂ ಆಸೆ ಎಂಬುದು ತೀರುವುದಿಲ್ಲ. ಆತ್ಮಜ್ಞಾನಿಯಾದವನು ಒಂದು ಕ್ಷಣದಲ್ಲಿ ಈ ಭವದ ನಿರಾಕರ್ತನೆಯನ್ನು ತಿಳಿದು ವೈರಾಗ್ಯ ಪಡುತ್ತಾನೆ ಅಥವಾ ವೈರಾಗ್ಯಪರನಾಗುತ್ತಾನೆ ಅಂತ ಇದೆ. ಇದೇ ಭಾವವನ್ನು ವಿದ್ಯುಚ್ಛೂರ ಋಷಿಯ ಕಥೆಯಲ್ಲೂ ಸಹ ನಾವು ನೋಡ್ತೇವೆ. ಆಯುಷ್ಯವನ್ನು ನೊರೆಯ ಉಂಡೆಗೆ, ರೂಪ ಯೌವನ ಎಂಬುದು ಕಾಮನ ಬಿಲ್ಲಿಗೆ ಹೋಲಿಸಿದಾಗ ನೋಡಬಹುದು ಅಂತ ಇವರು ಹೇಳ್ತಾರೆ. ಸೊ ವಿದ್ಯುಚ್ಛೂರ ಋಷಿಯ ಕಥೆಯನ್ನು ನಾವು ನೋಡಬಹುದು. ಅದನ್ನು ಕೂಡ ಹಲವಾರು ಜೈನ ಧಾರ್ಮಿಕ ಅಂಶಗಳನ್ನು ಹೇಳುತ್ತೆ. ಕಳ್ಳತನ ಮಾಡೋದ ಬಗ್ಗೆ ಹೇಳುತ್ತೆ, ಕಳ್ಳತನ ಮಾಡೋದು ತಪ್ಪು ಅಂತ ಹೇಳುತ್ತೆ. ಸೊ ಅದರಿಂದ ಲೈಕ್ ಶಿಕ್ಷೆಗಳು, ಪಾಪಕ್ಕೆ ಕರ್ಮಕ್ಕೆ ಅಲ್ಲಿ ಕೂಡ ಶಿಕ್ಷೆ ಇದೆ ಅಂತ ಹೇಳುತ್ತೆ. ಜೀವನ ಅನ್ನೋದೊಂದು ಅಶ್ವರ. ಸೊ ದೇಹ ಅನ್ನೋದು ಕೂಡ ಅಸೂಚಿ ಆದಂಥದ್ದು, ಅದನ್ನೆಲ್ಲ ತ್ಯಜಿಸಿ ಬಿಡಬೇಕಂತ ಹೇಳ್ತಾರೆ. ಸೊ ಈ ಎಲ್ಲ ಅಂಶಗಳನ್ನು ಕೂಡ ಸೇರಿಸಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ನಮಗೆ ಪಠ್ಯದಲ್ಲಿ ಇಟ್ಟಿರುವಂಥ 2 ಕಥೆಗಳ ಆಧಾರದ ಮೇಲೆ ಇವರು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿ ನಾವು ಹಂತವಾಗಿ ಹೋಗಬೇಕು. ಮುಂದೆ ಜೈನ ಧರ್ಮದ ಮತ್ತೊಂದು ತತ್ವ ಎಂದರೆ ಸಿದ್ಧಿಗಾಗಿ ಎಲ್ಲವನ್ನು ನಿರಾಕರಿಸಿ ದೇಹವನ್ನು ದಂಡಿಸಿ ಕೈವಲ್ಯವನ್ನು ಸಾಧಿಸುವುದು. ಇದರ ಪ್ರತಿರೂಪವಾಗಿ ನಾವು ಸುಕುಮಾರ ಸ್ವಾಮಿಯು ಧ್ಯಾನಕ್ಕಾಗಿ ನರಿಗಳು ಅವನ ಕಾಲವನ್ನು ತಿಂದರೂ ಸಹ ಅದನ್ನು ಸಹಿಸಿಕೊಂಡು ಸಲ್ಲೇಖನ ವ್ರತ ಪೂರೈಸುವುದನ್ನು ಕಾಣಬಹುದು. ದೇಹ ದಂಡನೆ ಮಾಡೋದು ಇದು ಕೂಡ ಜೈನ ಧರ್ಮದ ಧಾರ್ಮಿಕ ಅಂಶ, ಅದೊಂದು ತಾತ್ವಿಕತೆ, ಅದನ್ನು ಹೇಳ್ತಾ ಇದೆ. ಸೊ ಅದನ್ನು ಉದಾಹರಣೆಗೆ ಕೊಟ್ಟಿದ್ದಾರೆ. ಯಾವುದರಲ್ಲಿ ಸುಕುಮಾರ ಸ್ವಾಮಿಯು ಧ್ಯಾನ ಕೂತ್ಕೊಂಡಾಗ ನರಿಗಳು ಅವನ ಕಾಲನ್ನು ತಿಂತಾ ಇದ್ರು ಕೂಡ ಅದನ್ನು ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಯಾವುದೇ ರೀತಿ ಅವನು ಎದ್ದು ಒಡಗುವುದಿಲ್ಲ, ಅಲ್ಲೇ ಇರ್ತಾನೆ. ಸೊ ಅಂತಹ ಸಹಿಸಿಕೆ
ಅಂತ ಎಷ್ಟೇ ಕಷ್ಟ ಬಂದರೂ ಕೂಡ ಧೃತಿಗೆಡದೆ ನಾವು ಅದನ್ನು ಸಹಿಸಿಕೊಂಡಿದ್ದಾಗ ಮಾತ್ರ ಕೊನೆಗೆ ನಮಗೆ ಪರಿಹಾರ ಸಿಗುತ್ತೆ ಎಂಬುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಸೊ ನಮಗೂ ಪರ್ಸನಲ್ ಲೈಫಲ್ಲಿ ಕೂಡ ನಾವು ಇದನ್ನು ಅನ್ವಯಿಸ್ಕೊಳ್ಬೋದು. ಇದೇ ರೀತಿಯ ಕಷ್ಟವನ್ನು ತಾಳಿಕೊಂಡು ನಿಂತ ವಿದ್ಯುತ್ ಚೋರ ಯಮದಂಡ ಕೊಡುವ ಶಿಕ್ಷೆಗಳಿಗೆ ಮಣಿಯದೆ ತನ್ನ ಪ್ರತಿಜ್ಞೆಯಲ್ಲಿ ಗೆಲ್ಲುತ್ತಾನೆ. ಇದೇ ರೀತಿ ನಾವು ವಿದ್ಯುತ್ ಚೋರ ರಿಸಿಯಲ್ ಕಥೆಯಲ್ಲಿ ಕೂಡ ನೋಡ್ತೀವಿ ಅನ್ನೋದು ಕೂಡ ಇವರು ಉಲ್ಲೇಖ ಮಾಡಿದ್ದಾರೆ. ಸಮಚಿತ್ತನಾಗಿರುವ ಪರಿವ್ರಜಕ ತತ್ವವು ಸೂರ್ಯಮಿತ್ರನು ವಾಯುಭೂತಿಯ ನಿಂದನೆಯನ್ನು ಕ್ಷಮಿಸುವುದರಲ್ಲಿ ಕಾಣಬಹುದು ಅಂತ ಹೇಳ್ತಾರೆ. ಮುಂದೆ ಹೀಗೆ ಒಡ್ಡರಾಧನೆ ಧರ್ಮವೆಂಬ ಉಪಸಂಹಾರ ಲಾಸ್ಟ್ ಕೊನೆಗೆ ಕೆಲವು ಧಾರ್ಮಿಕ ಅಂಶಗಳು ತಂದಿದ್ದಾರೆ, 2 ಕಥೆಗಳು ಉಲ್ಲೇಖ ಮಾಡಿದ್ದಾರೆ. ಪ್ರತಿ ಕಥೆಗಳಲ್ಲೂ ಕೂಡ ಹಂತ ಹಂತವಾಗಿ ಜೈನ ಧಾರ್ಮಿಕ ಅಂಶಗಳು ಯಾವ ರೀತಿ ಬಂದಿದೆ ಅಂತ ಹೇಳಿದ್ದಾರೆ. ಕೊನೆಯದಾಗಿ ಉಪಸಂಹಾರ ಬಂದಿದೆ. ಉಪಸಂಹಾರದಲ್ಲಿ ಯಾವ ರೀತಿ ಬಂದಿದ್ದಾರೆ ನೋಡಬಹುದು. ಒಡ್ಡರಾಧನೆ ಧರ್ಮವೆಂಬ ಕಹಿ ಗುಳಿಗೆಯನ್ನು ಕಥೆಯ ಆ ಸಿಹಿ ಲೇಪನದಿಂದ ಅವಿತುಗೊಳ್ಳುತ್ತದೆ. ಮುಖ್ಯ ಕಥೆ ಧರ್ಮಕ್ಕೆ ಸಂಕೇತವಾದರೆ ಉಪಕಥೆಗಳು ಮನುಷ್ಯನ ಪ್ರವೃತ್ತಿಗೆ ಸಂಕೇತವಾಗುತ್ತವೆ. ನೋಡಿ, ಮುಖ್ಯ ಕಥೆ ಧರ್ಮ ಬಗ್ಗೆ ಪ್ರಸಾರ ಮಾಡ್ತಾ ಇರುತ್ತೆ, ಆದರೆ ಉಪಕಥೆ ಅದಕ್ಕೆ ಪೂರಕವಾಗಿ ಅಲ್ಲಿರುವಂತಹ ಮನುಷ್ಯರು ಯಾವ ರೀತಿ ಅವರ ಜನಜೀವನ ಇದೆ, ಮನುಷ್ಯರು ಯಾವ ರೀತಿ ಜೈನ ಧಾರ್ಮಿಕ ಅಂಶಗಳನ್ನು ಅವರು ಪಾಲನೆ ಮಾಡ್ತಾ ಇದ್ದಾರೆ, ಆ ಎಲ್ಲ ಅಂಶಗಳು ಕೂಡ ಉಪಕಥೆಗಳು ಹೇಳುತ್ತೆ. ನಾವಲ್ಲಿ ನೋಡ್ಬೋದು, ಸುಕುಮಾರ ಸ್ವಾಮಿ ಕಥೆಯಲ್ಲಿ ಬರುವಂತಹ ನಾಗಶ್ರೀಯ ಪಾತ್ರದಿಂದ ಪಂಚಾಣುವೃತಗಳನ್ನು ನೋಡ್ತೀವಿ. ಅಲ್ಲಿ 5 ಉಪಕಥೆಗಳು ಬರುತ್ತೆ ಮುಖ್ಯವಾಗಿ. ಆಮೇಲೆ ಅದ್ರ ಜೊತೆಯಲ್ಲೂ ಕೂಡ ಗಂಭೀರ ಮುದುಕಿಯ ಕುರಿತಾದಂತಹ ಸುಧಾಮೆ ಬಗ್ಗೆ, ಸುಮತಿ ಬಗ್ಗೆ ಸಹ ಕೂಡ ಬರುತ್ತೆ. ಸೊ ಇವೆಲ್ಲನೂ ಕೂಡ ಅಂದಿನ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಹೇಳುತ್ತೆ, ಅಂದಿನ ಆಚಾರ ವಿಚಾರಗಳು, ಸಾಂಸ್ಕೃತಿಕ ಅಂಶಗಳು ಹೇಗಿತ್ತು ಅನ್ನೋದು ಕೂಡ ಚರ್ಚೆ ಮಾಡುತ್ತವೆ. ಸೊ ಇಷ್ಟರ ಮಟ್ಟಿಗೆ ನಾವು 20 ಅಂಕ ಕೇಳಿದಾಗ 250 ಪದಗಳಲ್ಲಿ ಇಷ್ಟೆಲ್ಲ ಎಲ್ಲ ಅಂಶಗಳು ಬರೋದೇ ನಮ್ಮ ಒಳ್ಳೆಯ ಮಾರ್ಕ್ಸ್ ತೆಗೆಯೋಕ್ಕೆ ಸಾಧ್ಯ. ಸೊ ಅದಕ್ಕೆ ನಾವು ಈ ಟಾಪರ್ಸ್ ಅಥವಾ ಈ IAS ಅಧಿಕಾರಿಯವರ ಉತ್ತರವು ನೋಡಿದಾಗ ನಾವು ನೋಡಬಹುದು. ಸೊ ಕಂಟೆಂಟ್ ಮತ್ತು ಚೆನ್ನಾಗಿದೆ, ಪ್ರಶ್ನೆಗೆ ಪೂರಕವಾಗಿದೆ. ಪ್ರೆಸೆಂಟೇಷನ್ಸಲ್ಲಿ ಒಂದಿಷ್ಟು ಬದಲಾವಣೆಗಳು ಬೇಕಾಗಿದೆ. ಅಂದರೆ ಲೈಕ್ ಪ್ರೆಸೆಂಟೇಷನ್ಸಲ್ಲಿ ಇನ್ನೂ ಒಂದು ಚೂರು ಇಂಪ್ರೂವೈಸೇಷನ್ ಮಾಡ್ಬೋದಾಗಿತ್ತು, ಪ್ಯಾರಾಗ್ರಾಫ್ಗಳು ಇದು ಆಗ್ಬೋದಾಯಿತು. ತದನಂತರ ಪೀಠಿಕೆಯಲ್ಲಿ ಆ 2 ಕಥೆಗಳ ಉಲ್ಲೇಖ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಓಕೆ, ಸೊ ಅಟ್ಲೀಸ್ಟ್ ಇಷ್ಟಾದರೂ ನಮ್ಮ ಉತ್ತರ ಇದ್ದಾಗ ನಮಗೆ ಒಳ್ಳೆ ಅಂಕ ಬರೋಕ್ಕೆ ಸಾಧ್ಯ ಅಂತ ನಾವು ಈ ಆನ್ಸರ್ದಲ್ಲಿ ನೋಡಬಹುದು. ಹಾಗೆ ನಮ್ಮ ಟೆಸ್ಟ್ ಸಿರೀಸ್ ಕೂಡ ಪ್ರಾರಂಭವಾಗಿದೆ. ಆಲ್ರೆಡಿ ಪರೀಕ್ಷಾ ಸರಣಿ ಸ್ಟಾರ್ಟ್ ಆಗಿದೆ. ಆಸಕ್ತರು ಕೂಡ ಇಲ್ಲಿ ಜಾಯಿನ್ ಆಗ್ಬೋದು, ಜಾಯಿನ್ ಆಗಿ ನೋಂದಣಿ ಮಾಡ್ಬೋದು. ಅಲ್ಲೂ ಕೂಡ ನಾವು ಇವನ್ ಮಾದರಿ ಉತ್ತರಗಳನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ವಿ. ಸೊ ಒಂದು ಪ್ರಶ್ನೆಗೆ ಯಾವ ರೀತಿ ಸಿದ್ಧವಾದ ಉತ್ತರ ಇರಬೇಕು, ಪರಿಪೂರ್ಣವಾಗಿ ಬರಿಬೇಕಾದ್ರೆ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಅವೆಲ್ಲ ಅಂಶಗಳನ್ನು ಕೂಡ ನಾವು ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಆಮೇಲೆ ಜೊತೆಯಲ್ಲಿ ನಮ್ಮ ಉತ್ತರಗಳು ಸಹ ಪದಗಳ ಮಿತಿಯಲ್ಲೇ ಇದೆ, ಅದೇ ವಿಶೇಷತೆ ನಮ್ಮದು. ಓಕೆ, ಸೊ ಅಲ್ಲೂ ಕೂಡ ಆಸಕ್ತರು ಕೂಡ ನೀವು ಜಾಯಿನ್ ಆಗ್ಬೋದು. ಇದಕ್ಕೆ ಧನ್ಯವಾದಗಳು.